ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಲೈವ್ ಪ್ರೂಫ್ ಮುಖಾಂತರ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ನೀವು ಗೂಗಲ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ ಅಥವಾ ಇಲ್ಲ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂದರೆ 6th ಏಪ್ರಿಲ್ದಿಂದ 10th ಏಪ್ರಿಲ್ ಒಳಗಡೆ ಬಿಡ್ತಾನಂತ. 22 ಹೇಳಿದರೆ 7 ಏಪ್ರಿಲ್ ಅಂತ 22 ಹೇಳಿದ್ದಾರೆ, ಬಟ್ ಫಿಕ್ಸ್ ಇಲ್ಲ. ಇನ್ನು 6 ಏಪ್ರಿಲ್ ಟು 10 ಏಪ್ರಿಲ್ ಒಳಗಡೆ ಖಂಡಿತವಾಗಿ ಬಿಡ್ತಾರೆ ಅಂತ ಹೇಳ್ತಿದ್ದೀನಿ ನಾನು. ಅದೇ ರೀತಿಯಾಗಿ ಈಗ ನೋಡ್ಬೋದು. ಈಗ ಫಸ್ಟ್ ಆಫ್ ಆಲ್ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರ್ ಇದೆ ಅಲ್ವಾ, ಇಲ್ಲಿ ಏನಂತ ಟೈಪ್ ಮಾಡಬೇಕಂದ್ರೆ ಈಗ ನೋಡಿ, ಟೈಪ್ ಮಾಡಿ KAR ಕರ್ನಾಟಕ ರಿಸಲ್ಟ್ KAR ರಿಸಲ್ಟ್ .nic.in ಅಂತ ಟೈಪ್ ಮಾಡಿ. ಅದಾದ ನಂತರ KAR ರಿಸಲ್ಟ್ .nic.in ಅಂತ ಸರ್ಚ್ ಮಾಡಿ. ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ, ನೀವು ನೋಡ್ಬೋದು. ಅಲ್ಲಿ ಡೈರೆಕ್ಟ್ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಅದು ಡೈರೆಕ್ಟ್ ವೆಬ್ಸೈಟ್ ಲಿಂಕಿಗೆ ಬರ್ತದೆ, ನೀವು ಚೆಕ್ ಮಾಡ್ಕೋಬೋದು. ಕರ್ನಾಟಕ ಎಕ್ಸಾಮ್ ರಿಸಲ್ಟ್ ಅಂತ ಫಸ್ಟ್ ವೆಬ್ಸೈಟ್ ಬರ್ತದೆ, ಅಲ್ಲಿ ಸರ್ಚ್ ಮಾಡಬೇಕು. ಅದನ್ನು ಓಪನ್ ಮಾಡಬೇಕು. ಓಪನ್ ಆಗ್ಬೇಕಾದ್ರೆ ನೋಡ್ಬೋದು ಇಲ್ಲಿ ನೀವು ಕರ್ನಾಟಕ ಎಕ್ಸಾಮ್ ರಿಸಲ್ಟ್ 2025 ಅಂತ ಇದೆ. 2025 ರಿಸಲ್ಟ್ ಬಿಟ್ಟಿದ್ದನ್ನು ಲಿಂಕ್ಗಳು ಇದ್ದಾವೆ ನೋಡಿ. ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ, ಇಲ್ಲಿ ನೋಡ್ಬೋದು ಲಿಂಕ್ ಇದೆ. 10th SSLC 2025 ಪರೀಕ್ಷೆ 1, 2, 3 ಉತ್ತಮ ಪರೀಕ್ಷೆ ಅಂದರೆ 10th ರಿಸಲ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಳಗಡೆ ನೋಡ್ಬೋದು ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ಕೂಡ ರಿಸಲ್ಟನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ನೋಡ್ಬೋದು ನೀವು CET ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಅಂತ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ KEದವರು CET ಎಕ್ಸಾಮನ್ನು ಬರ್ತಾರೆ. ಅದನ್ನ ರ್ಯಾಂಕಿಂಗ್ ಕೂಡ ರಿಸಲ್ಟನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೆಳಗಡೆ ನೋಡ್ಬೋದು ನೀವು ಲಿಂಕ್ ಕೂಡ ಇದೆ ನೋಡಿ. ಅಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಈಚೆಗೆ CET ಪರೀಕ್ಷೆ ಪ್ರಕಟಣೆ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ರಿಸಲ್ಟನ್ನು ಓಪನ್ ಮಾಡ್ಬೋದು. ಅದೇ ರೀತಿ ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆ, ನೋಡ್ಬೋದು ನೀವು. ಅಲ್ಲಿ ಸೆಕೆಂಡ್ PUC 2025 ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟ ಅಂತ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಬರ್ತದೆ ರಿಸಲ್ಟ್ ಸೆಕೆಂಡ್ PUC 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಅಂತ. ಇಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ ಬರ್ತದೆ, ಇಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ಒಂದು ಅಪ್ಡೇಟ್ ಮಾಡ್ತಾರೆ, ಯಾವಾಗ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಆ ದಿವಸ ಇಲ್ಲಿ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಚೌಕ್ ಬಾಕ್ಸ್ ಅಂತ ಲಿಂಕ್ ಬರ್ತದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ನೀವು ಅಲ್ಲಿ ರಿಜಿಸ್ಟರ್ ನಂಬರನ್ನು ಹಾಕಿ ಅದ ನಂತರ ಯಾವ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿ ರಿಸಲ್ಟನ್ನು ಚೆಕ್ ಮಾಡ್ಬೋದು. ಈಗ 2025 ಅಂತ ಒಂದು ಚೆಕ್ ಮಾಡಿ. ಈಗ ನಿಮ್ಗೆ ತೋರಿಸ್ತೀನಿ ಹೆಂಗೆ ರಿಜಿಸ್ಟರ್ ನಂಬರ್ ಯಾವ್ದು ಹಾಕಬೇಕು ಅಂದ್ರೆ. ಎಕ್ಸಾಂಪಲ್ ಈಗ 2025 ಚೆಕ್ ಮಾಡಿ ನೋಡೋಣ. ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 2025 ದ್ವಿತೀಯ PUC ಪರೀಕ್ಷೆ ಅಂತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೋಸಿಯೇಷನ್ ಬೋರ್ಡ್ ಅಂತ ಬರ್ತದೆ. ಅದ ನಂತರ ಎಂಟ್ರಿ ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ರಿಜಿಸ್ಟರ್ ನಂಬರನ್ನು ನೀವು ಹಾಲ್ ಟಿಕೆಟ್ನಲ್ಲಿರುವ ಹಾಗೆ ಮೆನ್ಷನನ್ನು ಮಾಡಬೇಕು. ಇದು 2025 ಐತಿ, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಅದ ನಂತರ ಈಗ ನಂಬರನ್ನು ಸರಿಯಾಗಿ ಎಂಟರ್ ಮಾಡಬೇಕು. ಅದ ನಂತರ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಐತಿ, ನಂಬರನ್ನು ಎಂಟ್ರಿ ಮಾಡ್ಬೇಕು. ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಐತಿ, ನೋಡ್ಬೋದು ನೀವು. ಅದರಲ್ಲಿ ಕ್ಲಿಕ್ ಮಾಡ್ಬೇಕು. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಂತ ಬರ್ತೈತಿ, ನೀವು ಯಾವುದೈತೆ ಅಂತ ಸೆಲೆಕ್ಟ್ ಮಾಡಬೇಕು. ಅದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮುಖಾಂತರ ನಿಮ್ದು ರಿಸಲ್ಟನ್ನು ಒಂದು ಪೇಜನ್ನು ಓಪನ್ ಆದೈತಿ. ಇದನ್ನು ಎಕ್ಸಾಂಪಲ್ ಆಗಿ ತೋರಿಸೀನಿ. ಇದು ರಿಸಲ್ಟ್ ಬಿಟ್ಟುವಾಗ ಅಲ್ಲೇ ಕೆಳಗಡೆ ಲಿಂಕ್ ಆ್ಯಕ್ಟಿವ್ ಆಗ್ತೈತೆ, ಆದ ನಂತರ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ನೀವು ಚೆಕ್ ಮಾಡ್ಬೋದು. ರಿಸಲ್ಟ್ ಬಂದ ನಂತರ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟನ್ನು ನೋಡ್ಬೋದು. ಥ್ಯಾಂಕ್ ಯು. ರಿಸಲ್ಟ್ ಬಿಟ್ಟ ನಂತರ ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.